ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಸಮೃದ್ಧಿ ಚಾನಲ್. ನಮಸ್ಕಾರ. ಎಲ್ಲರಿಗೂ ತುಳಸಿ ವಿವಾಹದ ಆರ್ಥಿಕ ಶುಭಾಶಯಗಳು. ಇವತ್ತಿನ ಈ ದಿನ ಬಂದು ತುಳಸಿ ವಿವಾಹ ಅಥವಾ ತುಳಸಿ ಪೂಜೆ, ಕೆಲವೊಂದು ಕಡೆ ಉತ್ತನ ದ್ವಾದಶಿ ಅಂತಲೂ ಕರೀತಾರೆ. ಇವತ್ತಿನ ಈ ವಿಡಿಯೋದಲ್ಲಿ ತುಳಸಿ ವಿವಾಹ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ, ಬನ್ನಿ. ನಿಮ್ಮ ಮನೆಯಲ್ಲಿ ಬೃಂದಾವನ ಇದ್ದರೆ ಬೃಂದಾವನಕ್ಕೆ ಪೂಜೆ ಮಾಡ್ಬೋದು, ಅಥವಾ ಪಾಟಲ್ಲಿ ಏನಾದರೂ ತುಳಸಿ ಗಿಡನ ಹಾಕಿದರೆ ಆ ಪಾಟ್ನ ಉತ್ತರಾಭಿಮುಖವಾಗಿ ಮತ್ತು ಪೂರ್ವಾಭಿಮುಖವಾಗಿ ಇಟ್ಟು ಪೂಜೆ ಮಾಡಬೇಕಾಗುತ್ತೆ. ಬೃಂದಾವನಕ್ಕೆ ಆಗಲಿ ಪಾಟ್ಗೆ ಆಗಲಿ ಸುಣ್ಣ ಅಥವಾ ಬಣ್ಣನ ಹಚ್ಚಿ ಪೂಜೆನೂ ಮಾಡ್ತಾರೆ. ಫಸ್ಟು ಬೃಂದಾವನಕ್ಕೆಲ್ಲಿರೋ ತುಳಸಿ ಗಿಡಕ್ಕೆ ಫಸ್ಟ್ ಅರಿಶಿನ ಕುಂಕುಮ ಹೂವು ಇಟ್ಟು ನಮಸ್ಕಾರ ಮಾಡ್ಕೋಬೇಕು. ನಂತರ ವಿಷ್ಣು ಸ್ವರೂಪವಾದ ಬೆಟ್ಟದಲ್ಲಿಕಾಯಿ ಗಿಡದ ಕಡ್ಡಿಯನ್ನು ತುಳಸಿ ಬಲಭಾಗಕ್ಕೆ ಸಿಗಿಸಿ ನಂತರ ಅದಕ್ಕೆ ಅರಿಶಿನ ಕುಂಕುಮ ಹೂವನ್ನು ಇಟ್ಟು ನಮಸ್ಕಾರ ಮಾಡ್ಕೋಬೇಕು. ಬೃಂದಾವನಕ್ಕೆ ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡಿ ರಂಗೋಲಿನ ಬಿಟ್ಟು ಬ್ಲೌಸ್ ಪೀಸ್ನ ಇಡ್ತಿದ್ದೀನಿ. ನೀವು ಸೀರೆನೂ ಕೂಡ ಉಡಿಸ್ಬೋದು, ಅಥವಾ ಬ್ಲೌಸ್ ಪೀಸ್ನ ತಟ್ಟೆಯಲ್ಲೂ ಕೂಡ ಮಡ್ಲಕ್ಕಿ ರೂಪದಲ್ಲೂ ಕೂಡ ಇಡ್ಬೋದು. ನಾನು ಬ್ಲೌಸ್ ಪೀಸ್ನ ಹಾಗೆ ಒದಿಸ್ತಿದ್ದೀನಿ ಮತ್ತು ಬಳೆಗಳನ್ನ ಆ ಕಡೆ ಈ ಕಡೆ ಇಡ್ತಿದ್ದೀನಿ. ನೀವು ಹಾಗೆ ಕೂಡ ತಟ್ಟೆಯಲ್ಲಿ ಇಡಬಹುದು. ನಂತರ ತಾಳಿ ಸ್ವರೂಪವಾದ ಅರಿಶಿನ ಗೊನೆಯನ್ನು ಕಟ್ತಿದ್ದೀನಿ. ಅರಿಶಿನ ಗೊನೆಯನ್ನು ಬೆಟ್ಟದ ನಲ್ಲಿಕಾಯಿ ಗಿಡ ಮತ್ತು ತುಳಸಿನ ಎರಡು ಸೇರಿಸಿ ಕಟ್ಟಬೇಕು. ನಂತರ ಹೂಗಳನ್ನ ಇಟ್ಟು ಅಲಂಕಾರ ಮಾಡ್ತಿದ್ದೀನಿ. ಬೃಂದಾವನ ಪಕ್ಕದಲ್ಲಿ ಅಥವಾ ತುಳಸಿ ಗಿಡದ ಪಕ್ಕದಲ್ಲಿನೇ ನೀವು ಕೃಷ್ಣನ ವಿಗ್ರಹ ಇದ್ದರೆ ಇಟ್ಟು ಪೂಜೆನ ಮಾಡಬಹುದು. ನಂತರ ಗೆಜ್ಜೆ ವಸ್ತ್ರನ ಹಾಕ್ತಿದ್ದೀನಿ. ನಮ್ಮ ಹಿಂದೂ ಧರ್ಮದಲ್ಲಿ ತುಳಸಿ ಗಿಡಕ್ಕೆ ತುಂಬ ವಿಶೇಷವಾದ ಸ್ಥಾನ ಇದೆ. ಹಿಂದೆ ಪೌರಾಣಿಕ ಕಥೆನೂ ಕೂಡ ಇದೆ. ಹಬ್ಬವನ್ನು ಉತ್ತನ ದ್ವಾದಶಿ ಅಂತಲೂ ಕರೀತಾರೆ. ನಂತರ ಪೂಜೆಗೆ ಎಲ್ಲ ರೀತಿ ಸಿದ್ಧತೆಯನ್ನು ಮಾಡಿಕೊಂಡು ದೀಪಗಳನ್ನ ಇಡ್ತಿದ್ದೀನಿ. ನಿಮ್ಮ ಕೈಲಿ ಎಷ್ಟು ದೀಪಗಳನ್ನ ಇಡೋಕ್ಕಾಗುತ್ತೋ ಅಷ್ಟು ದೀಪಗಳನ್ನ ಇಟ್ಟು ಪೂಜೆನ ಮಾಡ್ಬೋದು. ಈ ಹಬ್ಬವನ್ನು ಕೆಲವರು ಕಿರು ದೀಪಾವಳಿ ಅಂತಲೂ ಕರೀತಾರೆ. ನಂತರ ನಾನು ದೇವರಿಗೆ 2 ಬಾಳೆಹಣ್ಣು ಎಲೆ ಅಡಿಕೆನ ಇಟ್ಟಿದ್ದೀನಿ. ಮತ್ತು ನೈವೇದ್ಯಕ್ಕೋಸ್ಕರ ನೀವು ಅವಲಕ್ಕಿಯಿಂದ ಯಾವುದಾದ್ರೂ ಸಿಹಿ ತಿಂಡಿನ ಮಾಡ್ಬೋದು. ಹೆಸರುಬೇಳೆ, ಪಾನಕ, ಪಾಯಸ, ಯಾವುದಾದ್ರೂ ಸಿಹಿ ತಿಂಡಿನ ನೈವೇದ್ಯವಾಗಿ ಇಡ್ಬೋದು. ಅಥವಾ ಆಗಲಿಲ್ಲ ಅಂತಂದರೆ ಹಣ್ಣುಗಳನ್ನ ಇಟ್ಟು ಕೂಡ ನೈವೇದ್ಯನ ಮಾಡ್ಬೋದು. ಹಸಿ ಹಾಲನ್ನು ಇಟ್ಟು ನೈವೇದ್ಯನ ಮಾಡ್ಬೋದು. ನಂತರ ಒಂದು ಹಸಿ ಹಾಲನ್ನು ಮತ್ತು ತುಪ್ಪನ ಮಿಕ್ಸ್ ಮಾಡಿ ತುಳಸಿ ಗಿಡಕ್ಕೆ ಹಾಕಬೇಕು. ಆ ವಿಡಿಯೋ ಕಟ್ಟಾಗಿದೆ, ಕ್ಷಮಿಸಿ. ನಂತರ ದೀಪ ನೈವೇದ್ಯ ಎಲ್ಲನೂ ಮಾಡಿ ಬೆಟ್ಟದ ನಲ್ಲಿಕಾಯಿ ದೀಪಾರಾಧನೆ ಮಾಡ್ತಿದ್ದೀನಿ. ಇದು ಈ ಹಬ್ಬದಲ್ಲಿ ತುಂಬ ವಿಶೇಷವಾಗಿದೆ. ಬೆಟ್ಟದ ನೆಲ್ಲಿಕಾಯಿ ದೀಪಾರಾಧನೆ ದೇವಸ್ಥಾನದಲ್ಲೂ ಕೂಡ ಮಾಡಬಹುದು, ಬೇರೆ ಟೈಮಲ್ಲೂ ಕೂಡ ಮಾಡಬಹುದು. ಬಟ್ ತುಳಸಿ ಹಬ್ಬದ ದಿನ ಬೆಟ್ಟದ ನೆಲ್ಲಿಕಾಯಿ ದೀಪಾರಾಧನೆ ಮಾಡಿದ್ರೆ ನಮ್ಮ ಪಾಲಿಗೆ ಅದೃಷ್ಟನೇ ಅಂತಲೇ ಅನ್ಬಹುದು. ನಂತರ ಮುತ್ತೈದೆಯರನ್ನ ಕರೆದು 3 ಜನ 5 ಜನ ಅಥವಾ 9 ಜನ ಮುತ್ತೈದೆಯರನ್ನ ಕರೆದು ಅರಿಶಿನ ಕುಂಕುಮ ಕೊಟ್ಟು ತಾಂಬೂಲನ ಕೊಟ್ಟು ಅವ್ರಿಗೆ ನೀವು ಮಾಡಿರೋ ಪ್ರಸಾದನ ಕೂಡ ಕೊಡಬಹುದು. ನಂತರ ನಾನು ಗಿಡದ ಮುಂದೆ ಕೂತ್ಕೊಂಡು ತುಳಸಿ ಅಷ್ಟೋತ್ತರ ನಾಮಾವಳಿನ ಹೇಳ್ತಿದ್ದೀನಿ. ಇದನ್ನು ಮತ್ತೆ ಕುಂಕುಮಾರ್ಚನೆ ಕೂಡ ಮಾಡ್ತಿದ್ದೀನಿ. ನೀವು ಕೂಡ ತುಳಸಿ ಪಾರಾಯಣ ಅಥವಾ ತುಳಸಿ ಅಷ್ಟೋತ್ತರ ನಾಮ ಅಥವಾ ಕೃಷ್ಣ ಅಷ್ಟೋತ್ತರ ನಾಮ ಶತನಾವಳಿ ಈ ಥರ ಮಂತ್ರಗಳನ್ನ ಹೇಳಿ ಕುಂಕುಮಾರ್ಚನೆಯನ್ನು ಮಾಡ್ಬೋದು. ನಿಮ್ಮ ಕೈಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಿಮ್ಮ ತುಳಸಿ ಗಿಡದ ಮುಂದೆ ಪ್ರತಿದಿನ 2 ದೀಪಗಳನ್ನ ಇಡಬಹುದು. ಮತ್ತು ತುಪ್ಪದ ದೀಪನೂ ಕೂಡ ಹಚ್ಬೋದು. ಅದರಿಂದ ನಿಮ್ಮ ಮನೆಗೆ ಲಕ್ಷ್ಮಿನೇ ಒಳ್ದು ಬರ್ತಾಳೆ ಅಂತಲೇ ಅನ್ಬಹುದು. ಎಲ್ಲ ಬಂದು ಹೋದಾದ್ಮೇಲೆ ದೃಷ್ಟಿ ಅಂತ ಆಗಿರುತ್ತೆ. ಸೊ ಕೆಂಪಾರತಿನ ಮಾಡಬೇಕು. ಈ ತುಳಸಿ ಹಬ್ಬನ ಆಚರಿಸೋದ್ರಿಂದ ನಮಗೇನು ಲಾಭ ಅಂತ ಹೇಳೋದಾದರೆ, ತುಳಸಿ ಹಬ್ಬ ಅಂತನೆಲ್ಲ ಪ್ರತಿದಿನ ನಾವು ತುಳಸಿನ ಪೂಜೆ ಮಾಡೋದ್ರಿಂದ ನಮ್ಮ ಮನೆಗೆ ಬರುವಂಥ ನಕಾರಾತ್ಮಕ ಶಕ್ತಿ ಇರ್ಬೋದು, ಮನೆಯಲ್ಲಿ ಕಿರಿಕಿರಿ ಮನಃಶಾಂತಿ ಇಲ್ಲದೆ ಇರೋದು, ಅಥವಾ ಏನೇ ಮನಸ್ತಾಪ ಇರ್ಬೋದು, ಏನೇ ಒಂದು ತೊಂದರೆ ಇರ್ಬೋದು, ಅದು ನಿವಾರಣೆ ಆಗುತ್ತೆ. ಏನೋ ಒಂಥರ ಪಾಸಿಟಿವ್ ಎನರ್ಜಿ ಅನ್ನೋದು ಇರುತ್ತೆ. ಸೊ ಆದ್ದರಿಂದ ತುಳಸಿ ಗಿಡನ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.